ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ವಿ ಪಾಟೀಲ್ ಅಂತ ಡೀನ್ ತೋಟಗಾರಿಕಾ ಮಹಾವಿದ್ಯಾಲಯ ಬೀದರ್ನಲ್ಲಿ ಕಳೆದ 5 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕಲ್ಯಾಣ ಕರ್ನಾಟಕದ ಏಕೈಕ ಹಳೆಯ ತೋಟಗಾರಿಕಾ ಮಹಾವಿದ್ಯಾಲಯ ಅಂತಂದರೆ ನಮ್ಮ ಬೀದರ್. ಇದನ್ನು 2007ನೇ ಇಸ್ವಿಯಲ್ಲಿ ಆಗಿನ ಕೃಷಿ ಸಚಿವರಾದ ಬಂಡೆಪ್ಪ ಕಾಶೆಂಪೂರ್ ಸಾಹೇಬರು ಒಂದು ಪ್ರಯತ್ನದಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಅಡಿಯಲ್ಲಿ ಸ್ಥಾಪನೆ ಆಯಿತು. ನಂತರ 2008ರಲ್ಲಿ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸಸ್ ಬಾಗಲಕೋಟೆ ಪ್ರತ್ಯೇಕ ವಿಶ್ವವಿದ್ಯಾಲಯ ಹೊರಹೊಮ್ಮಿದಾಗ ಇದು 2008 ನವೆಂಬರ್ 21ರಂದು ಇದು ಬಾಗಲಕೋಟೆ ಯೂನಿವರ್ಸಿಟಿ ಅಂಡರಲ್ಲಿ ಬರುತ್ತೆ. ಇಡೀ ಯೂನಿವರ್ಸಿಟಿಯಲ್ಲೇ ಇದು ಹಳೆ ಕಾಲೇಜ್ ಮತ್ತು ಸುಮಾರು 968 ಹುಡುಗರು ಈ ಕಾಲೇಜಿನಿಂದ ಇಲ್ಲಿವರೆಗೆ ಪಾಸಾಗಿ ಹೋಗಿದ್ದಾರೆ. ಅದರಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪ್ರೊಬೇಷನರಿ ಆಫೀಸರು, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರು, ಇವನ್ನ ಇದೇ ವರ್ಷ ಒಬ್ಬ ಮಿಥುನ್ ಕುಮಾರ್ ಎಂಬ ವಿದ್ಯಾರ್ಥಿ ಡೆಪ್ಟಿ ಮ್ಯಾನೇಜರ್ ನಬಾರ್ಡ್ ಕೂಡ ಆಗಿದ್ದಾರೆ ಪ್ರತಿ ವರ್ಷ. ಮತ್ತು ಅದೇ ರೀತಿ ಇಲಾಖೆಯಲ್ಲಿ ಕೂಡ ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳು ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರು, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರು, ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಆಗಿದ್ದಾರೆ. ಮತ್ತು ಕೆಲವೊಬ್ಬ ವಿದ್ಯಾರ್ಥಿಗಳು ಕೂಡ ಯೂನಿವರ್ಸಿಟಿಯಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ದಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ. ಇದು ಒಂದು ಹೆಮ್ಮೆಯ ತರುವಂಥ ವಿಷಯ. ಸ್ಟಾರ್ಟ್ ಮಾಡಿದ್ದು ಕಾಲೇಜು ಒಂದು ರಾಂಪುರ ಕಾಲನಿಯಲ್ಲಿ. ಅದಾದ ನಂತರ ಅಂದಿನ ಕುಲಪತಿಗಳಾದ ಡಾಕ್ಟರ್ ಎಸ್ ಪಿ ದಂಡಿನ ಸಾಹೇಬರ ಒಂದು ನೇತೃತ್ವದಲ್ಲಿ ಈ ಒಂದು ಇಲಾಖೆಯ ಒಂದು ಹಳ್ಳಿಕೇರಿ ಫಾರ್ಮಲ್ಲಿ ನಾವು 27.20 ಎಕರೆಯನ್ನು ಇಲಾಖೆಯಿಂದ ಪಡೆದುಕೊಂಡು ಅದರಲ್ಲಿ ನಮ್ಮದೇ ಆದಂಥ ಸ್ವಂತ ಬಿಲ್ಡಿಂಗು, ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗು, ಕ್ಲಾಸ್ ರೂಮ್ಸು ಇರತಕ್ಕಂಥ ಬಿಲ್ಡಿಂಗ್ ಸ್ಥಾಪನೆ ಮಾಡಿ ಅಂದಿನ ಮುಖ್ಯಮಂತ್ರಿಗಳಾದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಲೋಕಸಭಾ ಸದಸ್ಯರಾಗಿರುವಂಥ ಎನ್ ಧರ್ಮಸಿಂಗ್ ಸಾಹೇಬರು ಮತ್ತು ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರು ತೋಟಗಾರಿಕಾ ಸಚಿವರಾಗಿದ್ದರು. ಅವರು ಬಂದು ಉದ್ಘಾಟನೆ ಮಾಡಿದಂಥ ಇದು ಒಂದು ಕಾಲೇಜು ಇವತ್ತು ಒಳ್ಳೆಯ ಅಭಿವೃದ್ಧಿ ಹಂತದಲ್ಲಿ ನಡೆದಿದೆ. ವಿದ್ಯಾರ್ಥಿನಿಯರಿಗೆ ಸಪರೇಟ್ ವಸತಿ ಸೌಲಭ್ಯ ಇದೆ, ವಿದ್ಯಾರ್ಥಿಗಳಿಗೂ ಸಪರೇಟ್ ವಸತಿ ನಿಲಯ ಇದೆ. ಮತ್ತು ಇದು ಅಲ್ಲದೆ ನಮ್ಮ ಸರ್ಕಾರದಿಂದ ಈ ಕೋಲಾರ ಕೆ ಫಾರ್ಮ್ನಲ್ಲಿ ಕೂಡ 49.23 ಎಕರೆ 2021-22ರಲ್ಲಿ ನಮಗೆ ಹಸ್ತಾಂತರ ಮಾಡಿರುತ್ತಾರೆ. ಅದರಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ನಾವು ಕಳೆದ 3 ವರ್ಷದಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ. ಒಂದು ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ನಿಂದ ಒಂದು ಪ್ರಾಜೆಕ್ಟ್ ತರಿಸಿ 25 ಲಕ್ಷ ರೂಪಾಯಿ ಅನುದಾನದಲ್ಲಿ ನಾವು 10 ಎಕರೆ ಪ್ರದೇಶದಲ್ಲಿ 6 ವೆರೈಟಿ, 4 ಡಾರ್ಕ್ ವೆರೈಟಿ ತೆಂಗಿನ ಗಿಡ, 2 ಟಾಲ್ ವೆರೈಟಿ ತೆಂಗಿನ ಗಿಡವನ್ನು ನೆಟ್ಟಿದ್ದೇವೆ. ಮತ್ತು ಅದು ರೈತರಿಗೂ ಕೂಡ ಭಾಳ ಅನುಕೂಲ ಆಗ್ತಾಯಿದೆ. ನೀವು ಡಾರ್ಕ್ ವೆರೈಟಿಯಲ್ಲಿ ಇನ್ನೊಂದು ವರ್ಷ 2 ವರ್ಷದಲ್ಲಿ ಬೇರಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದು ಅಲ್ಲದೆ ನಮ್ಮಲ್ಲೇ ಒಬ್ಬ ಡಾಕ್ಟರ್ ಪ್ರವೀಣ್ ಜೋಳಕರ್ ಅಂತ ತಿಳ್ಕೊಂಡು ಪ್ರಾಧ್ಯಾಪಕರು ಹಣ್ಣು ವಿಭಾಗ, ಅವರು ತಯಾರಿಸಿದಂಥ 24 ಜರ್ಮ್ಪ್ಲಾಸಮ್ ವೆರೈಟೀಸನ್ನು ನಾವು ಕಸಿ ಮಾಡಿ ಅಲ್ಲಿ 3 ಎಕರೆ ಪ್ರದೇಶದಲ್ಲಿ ಕೂಡ ನಾವು ನೆಟ್ಟಿದ್ದೇವೆ ಕೋಲಾರ ಕೆ ಫಾರ್ಮ್. ಅದಲ್ಲದೆ ಫ್ರಂಟ್ ಲೈನ್ ಡೆಮಾನ್ಸ್ಟ್ರೇಷನ್ ಆನ್ ಕ್ಯಾಶ್ಯೂ ಅನ್ನೋದು ಕೂಡ ಕಳೆದ 3 ವರ್ಷದಿಂದ 10 ವೆರೈಟೀಸ್ ಕ್ಯಾಶ್ಯೂವನ್ನು 10 ಎಕರೆ ಪ್ರದೇಶದಲ್ಲಿ ಕೂಡ ನಾಟಿ ಮಾಡಿದ್ದೀವಿ. ಕಳೆದ ವರ್ಷ ಸುಮಾರು 2 ಕ್ವಿಂಟಲ್ ಗೇರು ಬೀಜವನ್ನು ನಾವು ಹಾರ್ವೆಸ್ಟ್ ಮಾಡಿದ್ದೀವಿ. ಈ ವರ್ಷ ಕೂಡ 2 ಕ್ವಿಂಟಲ್ ಮಾಡಿ ಸುಮಾರು 1 ಲಕ್ಷದವರೆಗೂ ಕೂಡ ಆದಾಯವನ್ನು ಬೆಳೆಯಲ್ಲಿ ತೆಗಿತಾ ಇದ್ದೀವಿ. ಅದು ಅಲ್ಲದೆ ಬೇರೆ ಬೇರೆ ಹಣ್ಣಿನ ಗಿಡಗಳಾದ ಸೀತಾಫಲ ಕೂಡ ನಾವು ನೆಟ್ಟಿದ್ದೇವೆ, ಅಲ್ಲಿ 4 ವೆರೈಟಿ ಸೀತಾಫಲು. ಅದೇ ರೀತಿ ನುಗ್ಗೆ ಭಾಗ್ಯ ಅಂತಕ್ಕಂಥ ವೆರೈಟಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ರಿಲೀಸ್ ಆದಂಥ ವೆರೈಟಿ ಕೂಡ 1 ಎಕರೆ ಪ್ರದೇಶದಲ್ಲಿ ಹಚ್ಚಿದ್ದೇವೆ. ಅದೇ ರೀತಿ ಅರಿಶಿಣದ 4 ಜಾತಿಯ ವೆರೈಟಿಗಳನ್ನು ಹಚ್ಚಿದ್ದೇವೆ. ಅದನ್ನು ರೈಸೋಮನ್ನು ತಯಾರು ಮಾಡಿ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಬೀಜೋತ್ಪಾದನೆ ಕೂಡ ಮಾಡ್ತಾಯಿದ್ದೇವೆ. ಅದಲ್ಲದೆ ನಮ್ಮ ವಿದ್ಯಾರ್ಥಿಗಳು ಹೋದ ಸಲ ಮ್ಯಾರಿಗೋಲ್ಡ್ ಚೆಂಡು ಹೂವನ್ನು ಕೂಡ ಬೆಳೆದು 65ರಿಂದ ಸುಮಾರು 3/4 ಗುಂಟೆ ಪ್ರದೇಶದಲ್ಲಿ ಬೆಳೆದು 65ರಿಂದ 70 ಸಾವಿರ ಆದಾಯ ಕೂಡ 3/4 ಗುಂಟೆ ಪ್ರದೇಶದಲ್ಲಿ ತಂದಿದ್ದಾರೆ. ಇದು ಯಾವುದೇ ಒಂದು ಕಾಲೇಜ್ ಅಕ್ರಿಡೇಷನ್ ಆಗಬೇಕಂದ್ರೆ 80 ಎಕರೆ
ಜಮೀನು ಹೊಂದಿರಬೇಕು. ಆ ಕೋಲಾರ ಜಮೀನು ಕೊಟ್ಟಿರೋದಕ್ಕಿಂತ ನಾವು 2029 ತನಕ ಈ ಕಾಲೇಜು ಅಕ್ರಿಡೇಷನ್ ಆಗಿದೆ ICRನಿಂದ, ಅಭಿವೃದ್ಧಿ ಹಂತದಲ್ಲಿ ಸಾಗಿದೆ. ಇನ್ನೊಂದು ಏನು ವಿಶಿಷ್ಟ ಅಂದರೆ ನಮ್ಮದು ಫಾರ್ಮ್ ಯೂನಿವರ್ಸಿಟೀಸ್ ವಿಶಿಷ್ಟ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು, ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವೈಲ್ ಲರ್ನಿಂಗ್ ಯು ಶುಡ್ ಅರ್ನ್ ಆರ್ ವೈಲ್ ಅರ್ನಿಂಗ್ ಯು ಶುಡ್ ಲರ್ನ್ ಅನ್ನೋ ಒಂದು ಕಾನ್ಸೆಪ್ಟ್ನಿಂದ ಇದು ICRನಿಂದ ಇದೊಂದು ELP ಮಾಡಲ್ ಅಂತ ತಿಳ್ಕೊಂಡು ಮಾಡಿದ್ದಾರೆ. ELP ಅಂದರೆ ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಪ್ರೋಗ್ರಾಮ್. ಅಂದರೆ ವಿದ್ಯಾರ್ಥಿಗಳೇ ಕೆಲವೊಂದು ಮಾಡಲ್ಸ್ ಇರ್ತಾವೆ. ಈಗ ನಮ್ಮ ಕಾಲೇಜ್ಗೆ ನೋಡ್ಬೇಕಂತಂದ್ರೆ ಈಗ ಬಯೋ ಏಜೆಂಟ್ ಪ್ರೊಡಕ್ಷನ್, ಈಗ ಮೆಟ್ರಿಷಮ್ ಆಗಿರ್ಬೋದು, ಸುಡಮೋನಸ್ ಆಗಿರ್ಬೋದು, ಈ ಥರ ಏನು ಮಣ್ಣಿನಿಂದ ರೋಗಗಳು ಹರಡ್ತಾವೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನಮ್ಮಲ್ಲೇ ನಾವು ತಯಾರು ಮಾಡ್ತಾಯಿದ್ವಿ ಲ್ಯಾಬಿಗೆ. ಅದೇ ರೀತಿ ಇನ್ನೊಂದು ಬಯೋ ಇನ್ಪುಟ್ಸ್ ಅಂತ ಬರುತ್ತೆ, ಅಂದರೆ ಬಯೋ ಫರ್ಟಿಲೈಸರ್ಸ್ ಇರ್ಬೋದು, ಅವು ಉತ್ಪಾದನೆ ಮಾಡೋಕ್ಕೆ ಮತ್ತು ಈಗ ಸಾಕಷ್ಟು ಅಭಾವ ಇದೆ. ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಸಿಗ್ತಾ ಇಲ್ಲ. ಅದಕ್ಕೊಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಒಂದು ಒತ್ತು ಕೊಡುವ ಸಂಬಂಧ ನಾವು ಇಂಥವೆಲ್ಲ ಸ್ಥಳೀಯವಾಗಿ ಸಿಕ್ಕಂಥ ವಸ್ತುಗಳನ್ನು ಬಳಸ್ಕೊಂಡು ನಮ್ಮ ವಿದ್ಯಾರ್ಥಿಗಳಿಂದ ನಾವು ಮಾಡಿಸ್ತಾಯಿದ್ವಿ. ಅದೇ ರೀತಿ ಇನ್ನೊಂದು ಮಾಡಲಿದೆ, ಕಮರ್ಷಿಯಲ್ ಪ್ರೊಡಕ್ಷನ್ ಆಫ್ ಹಾರ್ಟಿಕಲ್ಚರ್ ಕ್ರಾಪ್ಸ್. ಅದರಲ್ಲಿ ಮ್ಯಾಂಗೋ ಸಸಿ ಕಟ್ಟೋದಾಗಿರ್ಬೋದು, ಗಾವಾ ಪ್ಲ್ಯಾಂಟ್ ಸಸಿ ಕಟ್ಟೋದಾಗಿರ್ಬೋದು, ವಿವಿಧ ಜಾತಿಯ ತಳಿಗಳನ್ನು ಸಸಿ ಉತ್ಪಾದನೆ ಮಾಡೋದು. ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಇದೆ. ಅಂದರೆ ಕೊಯ್ಲು ನಂತರ ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ವೇಸ್ಟ್ ಆಗುತ್ತೆ ಮಾರುಕಟ್ಟೆ, ಅದನ್ನು ವ್ಯಾಲ್ಯೂ ಆ್ಯಡೆಡ್ ಮಾಡಿ ಆ ಥರ ನಾವು ಶೇಖರಣೆ ಮಾಡಿ ಮಾರ್ಬೋದು ಅನ್ನೋದಕ್ಕಿಂತ ಅದು ಒಂದು ಕೂಡ ಮಾಡಲು ನಾವು ಒಳ್ಳೆ ರೀತಿಯಲ್ಲಿ ಒಂದು ಸಕ್ಸಸ್ ಆಗಿ ನಡೀತೀವಿ. ಅದೇ ರೀತಿ ಸೀಡ್ ಪ್ರೊಡಕ್ಷನ್ ಇದೆ. ಸೀಡ್ ಪ್ರೊಡಕ್ಷನ್ ಭಾಳ ಈಗ ನಮ್ಮಲ್ಲೇ ವಿದ್ಯಾರ್ಥಿಗಳು ಪ್ರತಿ ವರ್ಷ 4 ರಿಂದ 5 ಲಕ್ಷ ರೂಪಾಯಿ ವರ್ತ ಸೀಡ್ ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡಿ ಒಳ್ಳೆ ಆದಾಯ ತರ್ತಾ ಇದ್ದಾರೆ. ಅದನ್ನು ಕೂಡ ಒಳ್ಳೆಯ ರೀತಿಯಿಂದ ನಡೆದಿದೆ. ಅದೇ ರೀತಿ ಪ್ರೊಟೆಕ್ಷನ್ ಕಲ್ಟಿವೇಷನ್ ಆಫ್ ವೆಜಿಟೇಬಲ್ ಆ್ಯಂಡ್ ಫ್ಲೋರಿಕಲ್ಚರ್ ಕ್ರಾಪ್ಸ್, ಅದು ಕೂಡ ಪ್ರೊಟೆಕ್ಟೆಡ್ ಅಂದರೆ ನಾವು ಪಾಲಿ ಹೌಸಲ್ಲೇ ಬೆಳೆದು ಅದಕ್ಕೆ ಬೇಕಾದಂಥ ವಾತಾವರಣ ಎಲ್ಲ ಕೊಟ್ಟು ಅದು ಕೂಡ ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳು ಬೆಳೀತಾ ಇದ್ದಾರೆ. ಇದೇನು ವಿಶಿಷ್ಟ ಅಂದರೆ ಯಾವುದೇ ವಿದ್ಯಾರ್ಥಿಗಳಿಗೆಲ್ಲ ಮಾಡೋದಕ್ಕೆ ಅದರಿಂದೇ ನಮ್ಮ ವಿಶ್ವವಿದ್ಯಾಲಯದಿಂದ ಒಂದು ಫಂಡ್ ಕೊಟ್ಟಿರ್ತಾರೆ. ಮತ್ತು ಏನೇ ಒಂದು ಇನ್ಪುಟ್ ಪರ್ಚೇಸ್ ಮಾಡಬೇಕಂದ್ರೂ ನಾವು ಅವ್ರಿಗೆ ದುಡ್ಡು ಕೊಡ್ತಿದ್ದೇವೆ. ಬಟ್ ಆದಾಯದಲ್ಲಿ ಕೂಡ 75% ಮಕ್ಕಳಿಗೆ ಹೋಗುತ್ತೆ, 25% ನಮ್ಮ ಸಂಸ್ಥೆಗಿರುತ್ತೆ. ಮತ್ತು ನಾವೊಂದು ಟಾರ್ಗೆಟ್ ಫಿಕ್ಸ್ ಮಾಡ್ತೀವಿ, ಪ್ರತಿಯೊಬ್ಬ ವಿದ್ಯಾರ್ಥಿಯೂ ತಿಂಗಳಿಗೆ ಅಟ್ಲೀಸ್ಟ್ 9,000 ರೂಪಾಯಿ ನಿವ್ವಳ ಆದಾಯ ತಿಂಗಳು, ಅಂದ್ರೆ ಒಂದು ಮಿನಿಮಮ್ ವೇಜಸ್ಸನ್ನು ಬರುವ ರೀತಿಯಲ್ಲಿ ಅವ್ರು ವರ್ಕ್ ಮಾಡ್ಬೇಕಂತ ಹೇಳ್ತೀವಿ. ಅದ್ರ ಮೇಲೆ ಕೂಡ ಮಾರ್ಕ್ಸ್ ಇದೆ. ಕಳೆದ ವರ್ಷ ಸುಮಾರು ನಮ್ಮ ವಿದ್ಯಾರ್ಥಿಗಳು 16 ಲಕ್ಷ ರೂಪಾಯಿ ರಿಸಿಪ್ಟನ್ನು ಜನರೇಟ್ ಮಾಡಿದ್ರು. ಅದ್ರ ಕಳೆದ ವರ್ಷ 20 ಲಕ್ಷ ರೂಪಾಯಿ ಮೇಲೆ ರಿಸಿಪ್ಟ್ ಜನರೇಟ್ ಮಾಡಿದ್ರು. ವರ್ಷ ನಾವು ಅಭಿವೃದ್ಧಿ ಹಂತದಲ್ಲಿ ಸಾಕ್ತಾ ಇದೆ. ಮತ್ತು ನಮ್ಮದು ಏನೇ ಒಂದು ಲ್ಯಾಂಡ್ ಇಲ್ಲಿ ಕಡಿಮೆ ಇದ್ದನ್ನು, ಎಲ್ಲಾರು ಒಂದು ಖಾಲಿ ಜಾಗ ಇದ್ದನ್ನು ಅದಕ್ಕೊಂದು ನೀರಿನ ಪೈಪ್ಲೈನ್ ಇದು ಮಾಡಿ ತರಕಾರಿ ಬೆಳೆದಾಗಲಿ, ಹೂವಿನ ಗಿಡಗಳು ಬೆಳೆದಾಗಲಿ ಸಾಕಷ್ಟು ಈ ಒಂದು ಸೆಮಿಸ್ಟ್ರು ನಮ್ಮ ವಿಜ್ಞಾನಿಗಳಾಗಲಿ ಮತ್ತು ನಮ್ಮ ವಿದ್ಯಾರ್ಥಿಗಳಾಗಲಿ, ಈಗ ಮಳೆ ಇಲ್ಲ ಅಂದ್ರೂ ಕೂಡ ರಾತ್ರಿ ಎಲ್ಲ ನೀರು ಬಿಟ್ಟು ಅದಕ್ಕೊಂದು ಸ್ಪ್ರಿಂಕ್ಲರ್ ಇರಿಗೇಷನ್ನು, ಡ್ರಿಪ್ ಇರಿಗೇಷನ್ನು, ನಾವು ಯಾವುದೋ ಒಂದು ಇಂಚು ಜಾಗನೂ ನಾವು ಖಾಲಿ ಬಿಟ್ಟಿಲ್ಲ. ಪ್ರತಿಯೊಂದು ಜಾಗನೂ ಭಾಳ ಎಫಿಷಿಯೆಂಟಾಗಿ ಯೂಸ್ ಮಾಡಿಕೊಂಡು ನಾವು ಬೆಳೀತಾ ಇದ್ದೀವಿ. ಮತ್ತು ಇದು ಒಂದು ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ರೈತರಿಗೆ, ಜಿಲ್ಲೆಯಲ್ಲಿ ವಾಸಿಸ್ತಾ ಇದ್ದಾರೆ ಜನಗಳು, ನಗರ ಜನಗಳು ಹಾರ್ಟಿಕಲ್ಚರ್ ಕಾಲೇಜ್ ಅಂದ್ರೆ ಅವ್ರಿಗೆ ಗೊತ್ತಾಗ್ತದೆ. ಅದು ಗೊತ್ತಾಗ್ತಾ ಇರೋದು ಈ ನಮ್ಮ ಮಕ್ಕಳು ಮಾಡೋದಕ್ಕೆ ಏನು ELP ಪ್ರೋಗ್ರಾಮ್ ಮಾಡ್ತಾ ಇರಲ್ಲ ಅದರಲ್ಲಿ ಜಾಸ್ತಿ ಫೋಕಸ್ ಆಗ್ತಾಯಿದೆ. ಮತ್ತು ಇನ್ನೊಂದು ವಿಶಿಷ್ಟ ಹೇಳ್ಬೇಕಂದ್ರೆ ನಮ್ಮಲ್ಲಿ ಎವ್ರಿ ಇಯರ್ ನಾವು 75 ಸ್ಟೂಡೆಂಟ್ ಅಂತ ಹೇಳ್ತೀವಿ. ಅದರಲ್ಲಿ ಶೇಕಡ 60% ಹುಡುಗಿಯರೇ ಬರ್ತಾ ಇದ್ದಾರೆ. ಅದು ಒಂದು ಸಂತೋಷದ ವಿಷಯ. ನಮ್ಮ ಭಾಗನೂ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಇಂಥ ಒಂದು ಕಾಲೇಜುಗಳು ಹೆಚ್ಚಿನ ರೀತಿಯಲ್ಲಿ ಆಗಬೇಕು. ಇದು ರೈತಾಪಿ ಮಕ್ಕಳಿಗೆ ಇರುವುದು. ಸರ್ಕಾರ ಕೂಡ 50% ರೈತರ ಮಕ್ಕಳಿಗೆ ರಿಸರ್ವೇಷನ್ ಇಟ್ಟಿದೆ ಸೀಟ್ಸು. ಅದನ್ನು ರೈತರು ತಮ್ಮ ಮಕ್ಕಳು ಇಲ್ಲಿ ಓದಿಸಿ ಅವರು ಸ್ವಾವಲಂಬಿಯಾಗಿ ಬದುಕಬೇಕು. ಮತ್ತು ಈಗೆಲ್ಲ ನಾವು ಬರೀ ಹೆಸರು ಬೆಳಿತೀನಿ, ಉದ್ದು ಬೆಳಿತೀನಿ, ಅದೇ ಟ್ರೆಡಿಷ್ನಲ್ ಪದ್ಧತಿಯಲ್ಲೇ ಬಿಟ್ಟು ಸಾಕಷ್ಟು ಹಣ್ಣಿನ ಗಿಡಗಳಾಗಿರ್ಬೋದು, ತರಕಾರಿ ಬೆಳೆಗಳಾಗಿರ್ಬೋದು, ಇವತ್ತೆಷ್ಟೋ ಇಂಜಿನಿಯರ್ಸ್ಗಳು ಕೂಡ ಅವ್ರ ಪ್ರೊಫೆಷನ್ನೇ ಚೇಂಜ್ ಮಾಡಿ ನಮ್ಮ ಹಾರ್ಟಿಕಲ್ಚರ್ ಕ್ರಾಪ್ಸ್ ಬೆಳೀತಾ ಇದ್ದಾರೆ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಅವಕಾಡೋ ಬೆಳೀತಾ ಇದ್ದಾರೆ, ಡ್ರ್ಯಾಗನ್ ಫ್ರೂಟ್ ಬೆಳೀತಾ ಇದ್ದಾರೆ, ಜಾಕ್ ಫ್ರೂಟ್ ಬೆಳೀತಾ ಇದ್ದಾರೆ, ವಿವಿಧ ತಳಿಯ ಬನಾನಾ ಬೆಳೀತಾ ಇದ್ದಾರೆ, ಮತ್ತು ಕಾಶ್ಮೀರಿ ಆ್ಯಪಲ್ ಕೂಡ ನೆಡ್ತಾ ಇದ್ದಾರೆ, ಮತ್ತು ಅರೆಕನೆಟ್ ಕೂಡ ಪ್ಲ್ಯಾಂಟಿಂಗ್ ಮಾಡಿದ್ದಾರೆ. ಇದು ಬೀದರ್, ಇದು ಅರೆಮಲೆನಾಡು ಪ್ರದೇಶ,
ನಮ್ಮ ತೋಟಗಾರಿಕೆ ಬೆಳೆಗಳಿಗೆ ಭಾಳ ಒಳ್ಳೆಯ ಹವಾಗುಣ ಇದೆ. ಇಲ್ಲಿ ಸಾಕಷ್ಟು ರೈತರು ಇದರ ಸದುಪಯೋಗ ಪಡಿಸ್ಕೊಳ್ಬೇಕು. ಮತ್ತು ಏನೇ ತಮ್ಮ ಸಮಸ್ಯೆ ಇದ್ದರೆ ನಮ್ಮಲ್ಲಿ ನುರಿತ ವಿಜ್ಞಾನಿಗಳಿದ್ದಾರೆ, ಬಂದು ವಿಚಾರಬೇಕು. ಅಂದಾಗ ಮಾತ್ರ ಯಾವುದೇ ರೋಗ ರುಜಿನ ಬಂದು ನಾವು ಅದಕ್ಕೆ ತಕ್ಕ ಪರಿಹಾರ ಕೊಡ್ಬೋದು. ಇನ್ನೊಂದು ಇಲ್ಲೇ ವೈಜ್ನಾಥ್ ಅಂತಿದ್ದಾರೆ ಕಮಟಾಣಲ್ಲಿ, ಓಪನ್ ಫೀಲ್ಡಲ್ಲಿ ಅವರು ಚೆರಿ ಬೆಳೆದಿದ್ದಾರೆ. ಚೆರಿ ಬೆಳೆದು ಲಕ್ಷಾನು ಗಂಟೆ ಸ್ಟ್ರಾಬೆರಿ ಬೆಳೆದಿದ್ದಾರೆ. ಸ್ಟ್ರಾಬೆರಿ ಬೆಳೆದು ಲಕ್ಷಾನು ಗಂಟೆ ಆದಾಯ ಮಾಡಿದ್ದಾರೆ. ಆ ಥರ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಈ ಒಂದು ತೋಟಗಾರಿಕೆಗಳನ್ನು ಬೆಳೆದು ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕಂತ ನಮ್ಮಲ್ಲಿ ಬೇಡಿಕೊಳ್ತೀವಿ. ನಮ್ಮ ವಿದ್ಯಾರ್ಥಿಗಳ ಸಾಧನೆ ಅಂತ ಅನ್ಬೋದು ಅಥವಾ ನಮ್ಮ ವಿಜ್ಞಾನಿಗಳ ಸಾಧನೆ ಅನ್ಬೋದು, ಕಳೆದ 3 ವರ್ಷದಿಂದ ನಮ್ಮಲ್ಲಿ ಕಲಿತಂಥ ವಿದ್ಯಾರ್ಥಿಗಳೇ ಯೂನಿವರ್ಸಿಟಿ ಗೋಲ್ಡ್ ಮೆಡಲ್ ಅನ್ನು ಪಡೆದಿರ್ತಾರೆ. ಇದು ಹ್ಯಾಟ್ರಿಕ್ ಆಗಿದೆ. ಅದು ತಮಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು. ಕಳೆದ ವರ್ಷ 2 ವಿದ್ಯಾರ್ಥಿಗಳು, ಒಬ್ಬರು ಭೀಮವ್ವ, ಇನ್ನೊಬ್ಬರಿಗೆ ಸಹನಾ ಪಟಿಗೆ ಅಂತ. ಸಹನಾ ಪಟಿಗೆ ಅವರು ಹರಪನಹಳ್ಳಿದವರು, ಒಬ್ಬ ಟೇಲರ್ನವರು. ಇನ್ನೊಬ್ಬರು ಭೀಮವ್ವನಕ್ಕೆ ಅವ್ರ ತಂದೆ ಇಲ್ಲ ಪಾಪ, ತಾಯಿ ಕೂಲಿನ ಮಾಡಿ ನನ್ನ ಮಗಳಿಗೆ ಇಲ್ಲಿ ಓದಿಸಿದವರು. ಇಬ್ಬರದು ಅಷ್ಟೇ CGP ಮತ್ತು ಯೂನಿವರ್ಸಿಟಿಗೆ ಟಾಪ್ ಮಾಡಿ ಎರಡೂ ನಮ್ಮ ಕಾಲೇಜಿನಲ್ಲಿ ಕಲಿತ ಮಕ್ಕಳು. ಯೂನಿವರ್ಸಿಟಿ 16 ಗೋಲ್ಡ್ ಮೆಡಲ್, ಒಬ್ಬರು 17 ಗೋಲ್ಡ್ ಮೆಡಲ್ ಪಡೆದಿದ್ದಾರೆ. ಅದೇ ರೀತಿ ಈ ವರ್ಷ ಕೂಡ ಒರಿಸ್ಸಾದಿಂದ ಬಂದಂಥ ICR ಕೋಟದಲ್ಲಿ ಬಂದಂಥ ವಿದ್ಯಾರ್ಥಿ ಸ್ಮಿತಾ, ಅವಳು ಕೂಡ 16 ಗೋಲ್ಡ್ ಮೆಡಲನ್ನು ಪಡೆದಿರ್ತಾರೆ. ಅದೇ ರೀತಿ ನಮ್ಮ ಕಾಲೇಜಿನಲ್ಲಿ ಅಂಬೇಡ್ಕರ್ ಗೋಲ್ಡ್ ಮೆಡಲ್ ಅಂತ ತಿಳ್ಕೊಂಡು ಇಟ್ಟಿದ್ದಾರೆ. ಯಾರು ಶೆಡ್ಯೂಲ್ ಕ್ಯಾಸ್ಟ್ ವಿದ್ಯಾರ್ಥಿನಿ ಎಲ್ಲ ಕಾಲೇಜಿನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿರ್ತಾರೋ ಅಂಥವ್ರಿಗೆ ಆ ಗೋಲ್ಡ್ ಮೆಡಲನ್ನು ಕೊಡ್ತಾ ಇದ್ದಾರೆ. ಕಳೆದ ವರ್ಷವೂ ನಮ್ಮ ಕಾಲೇಜಿನ ವಿದ್ಯಾರ್ಥಿನೇ ಪಡೆದುಕೊಂಡಿದ್ದಾಳೆ. ಈ ಸಲ ಕೂಡ ಇನ್ನೊಬ್ಬ ವಿದ್ಯಾರ್ಥಿನಿ ಕೂಡ ಆ ಗೋಲ್ಡ್ ಮೆಡಲ್ ಕೂಡ ಪಡೆದುಕೊಂಡಿರ್ತಾರೆ. ಇದು ಒಂದು ಹೆಮ್ಮೆಯ ವಿಷಯ ಅಂತ ನಾವು ಹೇಳಲು ಇಷ್ಟಪಡ್ತೀವಿ. ತಮ್ಮ ಹೆಸರು? ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಡಾಕ್ಟರ್ SV ಪಾಟೀಲ್ ಅಂತ, ಡೀನ್ ತೋಟಗಾರಿಕಾ ಮಹಾವಿದ್ಯಾಲಯ ಬೀದರ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಕೇಂದ್ರ ಸರ್ಕಾರದ ಒಂದು ನಮ್ಮ ಕಾಲೇಜಿನಲ್ಲಿ ತೋಟಗಾರಿಕೆ ಮಹಾವಿದ್ಯಾಲಯ ಬೀದರ್ನಲ್ಲಿ ಕೇಂದ್ರ ಸರ್ಕಾರದ ಒಂದು ಪ್ರಾಜೆಕ್ಟ್ ಇದೆ. ಆ ಪ್ರಾಜೆಕ್ಟ್ನ ಭಾಗವಾಗಿ ನಾವು ಈ ಬೀದರ್ ಜಿಲ್ಲೆಯ 3 ರೈತರ ಹೊಲಗಳಲ್ಲಿ ನೈಸರ್ಗಿಕ ಕೃಷಿಯ ಮಾದರಿ ತಾಕುಗಳು ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ಕಾಲೇಜಿನಲ್ಲಿ 1 ಎಕರೆ ಪ್ರದೇಶದಲ್ಲಿ ಮಾವಿನಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ಮಾದರಿ ತಾಕುವನ್ನು ಅಭಿವೃದ್ಧಿ ಮಾಡ್ತಿದ್ದೇವೆ. ಆ ಭಾಗವಾಗಿ ನಾವು ಇಲ್ಲಿ ನಿಂತಿರೋದು ಯಾವ ರೀತಿಯ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ ಪರಿಕರಗಳ ಉತ್ಪಾದನಾ ಘಟಕ. ಈ ಉತ್ಪಾದನಾ ಘಟಕದಲ್ಲಿ ನಾವು ಘನ ಜೀವಾಮೃತ ಮಾಡಿ ರೈತ ಬಾಂಧವರಿಗೆ ಗ್ರಾಹಕರಿಗೆ ಮಾರ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಬೀಜಾಮೃತ ಮಾಡಿ ರೈತರಿಗೆ ಬೀಜ ಸಾವಯವ ಪದ್ಧತಿಯಲ್ಲಿ ಬೀಜ ಲೇಪನ ಮಾಡುವಂಥ ಸಾವಯವ ಪರಿಕರವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಘಟಕದಲ್ಲಿ ನಾವು ಎರೆಗೊಬ್ಬರ ಉತ್ಪಾದನೆ ಮಾಡಿ ರೈತರಿಗೆ ತಾಂತ್ರಿಕ ಮಾಹಿತಿ ಜೊತೆಗೆ ಎರೆಗೊಬ್ಬರವನ್ನು ಸಹ ಸೇಲ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ವ್ಯಾಮ್ ಸಹ ಇಲ್ಲಿ ಬೆಳೆದು ವ್ಯಾಮನ್ನು ಸಹ ರೈತ ಬಾಂಧವರಿಗೆ ಮಾರಾಟ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಬೇರೆ ಬೇರೆ ಜೈವಿಕ ಗೊಬ್ಬರಗಳನ್ನು ಮಾಡ್ತಾ ಇದ್ದೀವಿ, ಪೈಪ್ ಕಂಪೋಸ್ಟ್ ಮಾಡ್ತಾ ಇದ್ದೀವಿ, ಮತ್ತು ಅದೇ ರೀತಿಯಾಗಿ ಜೀವಾಮೃತ, ಘನ ಜೀವಾಮೃತವನ್ನು ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರೋಂಗೆ ರೈತ ಬಾಂಧವರು ಸಾಕಷ್ಟು ಇತ್ತೀಚಿನ ವರ್ಷಗಳಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಸಾಕಷ್ಟು ಸಾವಯವ ಕೃಷಿಗೆ, ನೈಸರ್ಗಿಕ ಕೃಷಿಗೆ ಉತ್ತೇಜನ ಕೊಡ್ತಾ ಇದೆ. ಇದರ ಭಾಗವಾಗಿ ನೀವೇನಾದರೂ ರೈತ ಬಾಂಧವರು ಕಡಿಮೆ ಖರ್ಚಿನಲ್ಲಿ ಉತ್ಪಾದನೆ ಮಾಡಬೇಕು, ಕಡಿಮೆ ಖರ್ಚಿನಲ್ಲಿ ಒಕ್ಕಲ್ತನ ಮಾಡ್ಬೇಕಂದಾಗ ನಾವು ನೈಸರ್ಗಿಕ ಕೃಷಿಗೆ, ಸಾವಯವ ಕೃಷಿಗೆ ಒಲ್ಬೇಕಾಗುತ್ತೆ. ಅದರ ಒಂದು ಭಾಗವಾಗಿ ನಾವು ನೈಸರ್ಗಿಕ ಕೃಷಿಯನ್ನು ಪ್ರೋತ್ಸಾಹ ಮಾಡ್ತಾ ಇದ್ವಿ. ನೈಸರ್ಗಿಕ ಕೃಷಿಯಲ್ಲಿ ನೀವು ಗೊತ್ತಿರುವಂಗೆ ಈಗ ಘನ ಜೀವಾಮೃತ ಮಾಡ್ತೀವಿ. ಘನ ಜೀವಾಮೃತ ಅಂದರೆ ನಾವು 100 kg ಸಗಣಿಗೆ, ದೇಶಿ ಆಕಳ ಸಗಣಿಯನ್ನು 100 kg ತೊಗೊಂಡು ಅದಕ್ಕೆ 2 kg ಬೆಲ್ಲ, 2 kg ಕಡಲೆ ಹಿಟ್ಟು, ಅದು ದೇಶಿ ಆಕಳ ದೇಶಿ ಸಾವಯವ ಪದ್ಧತಿಯಲ್ಲಿ ಬೆಳೆದಂಥ ಕಡಲೆಯಿಂದ ಕಡಲೆ ಹಿಟ್ಟು 2 kg ಸಾವಯವ ಬೆಲ್ಲವನ್ನು ಮಿಕ್ಸ್ ಮಾಡಬೇಕು. 10 ಲೀಟ್ರ್ ಗೋಮೂತ್ರ, ದೇಶಿ ಆಕಳ ಗೋಮೂತ್ರವನ್ನು ಮಿಕ್ಸ್ ಮಾಡಿ ನಾವು ಯಾವ ಹೊಲಕ್ಕೆ ಹಾಕ್ತೀವಿ ಆ ಹೊಲದಿಂದ ಒಂದು ಬೊಗಸೆಯನ್ನು ಮಣ್ಣನ್ನು ಮಿಕ್ಸ್ ಮಾಡಿ 100 kg ಸಗಣಿಗೆ 2 kg ಬೆಲ್ಲ, 2 kg ಕಡಲೆ ಹಿಟ್ಟು, 10 ಲೀಟ್ರ್ ಗೋಮೂತ್ರ, ಒಂದು ಬೊಗಸೆ ಮಣ್ಣನ್ನು ಮಿಕ್ಸ್ ಮಾಡಿ ನಾವೇನು ಮಾಡ್ತೀವಿ, ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಉಂಡೆ ಮಾಡಿ ಅದನ್ನು ಒಣಗಿಸಿ, ನೆರಳಿನಲ್ಲಿ ಒಣಗಿಸಿ, ತದನಂತರ ಅದನ್ನು ನಾವು ಪುಡಿ ಮಾಡಿ 1 ಎಕರೆ ಪ್ರದೇಶಕ್ಕೆ 1000 kg ಶಿಫಾರಸು ಮಾಡಿದ್ದೀವಿ. ಇದನ್ನು ನಾವು ಮೇಲ್ಗೊಬ್ಬರ ಹಿಂಗೆ ಈ ಯೂರಿಯಾ ಗೊಬ್ಬರ ಹಾಕ್ತೀವಲ್ಲ ಅದೇ ರೀತಿಯಾಗಿ ನಾವು ನೈಸರ್ಗಿಕ ಕೃಷಿಯಲ್ಲಿ ಘನ ಜೀವಾಮೃತವನ್ನು ಬಳಕೆ ಮಾಡ್ಬೋದು.
ತದನಂತರ ಬೀಜಾಮೃತ. ಈಗ ನಿಮಗೆಲ್ಲ ಗೊತ್ತಿರೋಂಗೆ ರಾಸಾಯನಿಕ ಪದ್ಧತಿಯಲ್ಲಿ ಸಾಕಷ್ಟು ರಾಸಾಯನಿಕಗಳನ್ನು ಬೀಜೋಪಚಾರ ಮಾಡ್ತಾರೆ, ಬೀಜ ಲೇಪನ ಮಾಡ್ತಾರೆ. ನಾವು ಇಲ್ಲಿ ಬೀಜಾಮೃತ ಅಂದರೆ ನಿಮಗೆ ಬೀಜಾಮೃತ ಮಾಡಬೇಕಾದ್ರೆ ಏನು ಬೇಕಂದರೆ 20 ಲೀಟ್ರ್ ನೀರು, 5 kg ಸಗಣಿ, 5 ಲೀಟ್ರ್ ಗೋಮೂತ್ರ, 50 ಗ್ರಾಮ್ ಸುಣ್ಣ ಬೇಕು, 1 ಬೊಗಸೆ ಮಣ್ಣು ಬೇಕು. ಅದನ್ನು ನೀವು ಮಾಡಬೇಕಾದ್ರೆ ನೀವು ನಾಳೆ ಬೀಜೋಪಚಾರ ಮಾಡಬೇಕು, ನಾಡ್ದು ಮಾಡ್ಬೇಕಂದ್ರೆ ನೀವು ಇವತ್ತೇ ರೆಡಿ ಮಾಡ್ಕೋಬೇಕು. ಈ ಸಾಯಂಕಾಲ 20 ಲೀಟ್ರ್ ನೀರಲ್ಲಿ ನಾವು 5 kg ಸಗಣಿಯನ್ನು ನೀರಲ್ಲಿ ನೆನೆಯಿಟ್ಟು ಅದು ಗಂಟು ಕಟ್ಟಿ ನೆನೆ ಇಡಬೇಕು. ಅದೇ ಟೈಮ್ನಾಗೆ ನಾವು 1 ಬೊಗಸೆ ಮಣ್ಣು ಹಾಕಬೇಕು. ತದನಂತರ 50 ಗ್ರಾಮ್ ಸುಣ್ಣವನ್ನು 1 ಲೀಟ್ರ್ ನೀರಲ್ಲಿ ಮಿಕ್ಸ್ ಮಾಡಿ ಇಡಬೇಕು. ನೆಕ್ಸ್ಟ್ ಡೇ ಅಂದರೆ 8 ರಿಂದ 12 ಗಂಟೆ ಆದಮೇಲೆ ಅದು ಗಂಟು ಕಟ್ಟಿರ್ತೀವಲ್ಲ ಸಗಣಿಯನ್ನು, ಅದನ್ನು ನಾವೇನು ಮಾಡಬೇಕು ಅಂದರೆ ಸರಿಯಾಗಿ ಇಸುಕಿ ಏನು ಮಾಡ್ಬೇಕಂದ್ರೆ ಅದರಲ್ಲಿರೋ ಎಲ್ಲ ರಸ ಎಲ್ಲ ಬಂದಿರುತ್ತೆ. ತದನಂತರ ನೆಕ್ಸ್ಟ್ ಡೇ ನಾವು ಇಸುಕು ಮಾಡಿ ಏನು ಮಾಡಿದಾಗ ನಾವು ಆಕಳ ಗೋಮೂತ್ರ, ದೇಶಿ ಆಕಳ ಗೋಮೂತ್ರ ಹಾಕಿ ಸುಣ್ಣದ ತಿಳಿ ಹಾಕಬೇಕು. ಹಾಕೋದ್ರಿಂದ ಏನಾಗುತ್ತೆ, ಬೀಜಾಮೃತ ರೆಡಿ ಆಗುತ್ತೆ. ಸೋಯಾಬೀನ್ ಬಿಟ್ಟು ಎಲ್ಲ ಬೀಜಗಳನ್ನು ನಾವು ಇದರಲ್ಲಿ ನೆನೆಯಿಟ್ಟು ಒಂದು 10 ರಿಂದ 15 ಮಿನಿಟ್ ನೆನೆಯಿಟ್ಟು ಆಮೇಲೆ ನೆರಳಿನಲ್ಲಿ ಒಣಗಿಸಿ ನಾವು ಬಿತ್ತನೆ ಮಾಡಿದರೆ ಬೀಜದಿಂದ ಬರುವಂಥ ರೋಗಗಳು ಇರ್ಬೋದು, ಕೀಟಗಳು ಕಡಿಮೆ ಆಗುತ್ತವೆ. ಮತ್ತು ಆಕಳ ಮೂತ್ರ ಮತ್ತು ಸಗಣಿಯಲ್ಲಿ ಶಿಲೀಂಧ್ರ ನಾಶಕ ಗುಣ ಇರೋದ್ರಿಂದ ಶಿಲೀಂಧ್ರದಿಂದ ಬರುವಂಥ ರೋಗಗಳು ಕಡಿಮೆ ಆಗ್ತವೆ. ಮತ್ತು ನಾವು ಸುಣ್ಣ ಹಾಕಿರೋದ್ರಿಂದ ಆ ಬೀಜ ಸರಿಯಾಗಿ ಮೊಳಕೆ ಬಂದು ಬರ ಸಹಿಷ್ಣು ಗುಣನೂ ಸಹ ಬರುತ್ತೆ. ಅದೇ ರೀತಿಯಾಗಿ ನಿಮಗೆಲ್ಲ ಗೊತ್ತಿರುವಂಗೆ ಎರೆಗೊಬ್ಬರ, ನಿಮಗೆಲ್ಲ ಗೊತ್ತಿರುವಂಗೆ ಭಾಳಷ್ಟು ಜನ ರೈತರು ಏನು ಮಾಡ್ತಾರೆ ಅಂದರೆ, ಈಗ ಇತ್ತೀಚಿನ ದಿನಗಳಲ್ಲಿ ರೈತರು ತಿಪ್ಪೆ ಗೊಬ್ಬರನೇ ಹಾಕ್ತಾ ಇಲ್ಲ. ತಿಪ್ಪೆ ಗೊಬ್ಬರ ಹಾಕ್ತಾರೆ, ಅದನ್ನು ಸರಿಯಾಗಿ ಕಳ್ತಿಲ್ಲ. ಅದರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗುತ್ತೆ. ಯಾಕಂದರೆ ಸರಿಯಾಗಿ ಕಳ್ತಿಲ್ಲ ಅಂದರೆ ಅದರಲ್ಲಿರೋ ಬೀಜಗಳು ಕಸದ ಬೀಜಗಳು ಮತ್ತೆ ನಮ್ಮ ಹೊಲಕ್ಕೆ ಬಂದು ಅಲ್ಲಿ ಕಸದ ಸಮಸ್ಯೆ ಆಗುತ್ತೆ. ಇಲ್ಲಿ ನೀವೆಲ್ಲ ನೋಡಿದಂಗೆ ಸಾಕಷ್ಟು ನಾವು ಬೇರೆ ಬೇರೆ ಮಾದರಿಯಲ್ಲಿ ಎರೆಗೊಬ್ಬರ ಉತ್ಪಾದನೆ ಮಾಡಿದ್ವಿ. ನಿಮ್ಗೇನಾದರೂ ನೀವು ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಈ ಆನ್ಲೈನಲ್ಲಿ ನೀವು ಆರ್ಡರ್ ಮಾಡಿದರೆ ಎರೆಗೊಬ್ಬರ ತೊಟ್ಟಿಗಳು ಸಿಗ್ತವೆ. ಒಂದು ಎರೆಗೊಬ್ಬರ ತೊಟ್ಟಿಗೆ 1100 ರಿಂದ 1200 ಇದೆ. ನೀವು ಆ ಒಂದು ತೊಟ್ಟಿಯನ್ನು ನೀವು ತೊಗೊಂಡು ನಿಮಗೆ ಬೇಕಾಗಿದ್ದಂಥ ಸಪೋಸ್ ನೀವು 1 ಎಕರೆ ಹೊಲ ಇತ್ತಂದ್ರೆ ನಿಮಗೆ ಪ್ರತಿ ವರ್ಷ 5 ಟನ್ ಎರೆಗೊಬ್ಬರ ಬೇಕಾಗುತ್ತೆ. ಒಂದು ತೊಟ್ಟಿಯಿಂದ ಸುಮಾರು ನಿಮಗೆ ಒಂದು 600 kg ಇಂದ 700 kg ನಿಮ್ಗೆ ಎರೆಗೊಬ್ಬರ ಸಿಗುತ್ತೆ 3 ತಿಂಗಳಲ್ಲಿ. ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಹೊಲದಾಗ ಏನೇ ಸಿಗುತ್ತಲ್ಲ ವೇಸ್ಟ್, ಅದೆಲ್ಲ ವೇಸ್ಟನ್ನು ಸಣ್ಣ ಕಟ್ ಮಾಡಬೇಕು. ಸಣ್ಣ ಕಟ್ ಮಾಡಿ ಲೇಯರ್ ಬೈ ಲೇಯರ್ ಹಾಕಬೇಕು. ಪ್ರತಿ ಲೇಯರು ಒಂದು 10 ಸೆಂಟಿಮೀಟರ್ ಇರಬೇಕು. ಪ್ರತಿ ಲೇಯರ್ ಮೇಲೆ ಸಗಣಿ ನೀರನ್ನು ಚೆನ್ನಾಗಿ ಹಾಕಬೇಕು. ದೇಶಿ ಆಕಳ ಸಗಣಿ ಇದ್ರೆ ಚಲೋ, ಇಲ್ಲಾಂದ್ರೆ ಯಾವುದೇ ಸಗಣಿ ಆದ್ರೂ ನೀವು ಸರಿಯಾಗಿ ಸಗಣಿಯನ್ನು ಹಾಕಬೇಕು. ಇದೇ ರೀತಿಯಾಗಿ ತುಂಬ್ಕೋತ ಹೋಗ್ಬೇಕು. ಆ ತೊಟ್ಟಿ ತುಂಬಾದ್ಮೇಲೂ 1 ಫೀಟ್ ಜಾಸ್ತಿ ತುಂಬಬೇಕು, ಯಾಕಂದ್ರೆ ಆಮೇಲೆ ಕಡಿಮೆ ಆಗುತ್ತೆ. ತದನಂತರ ನೀವೇನು ಮಾಡ್ಬೇಕಂದ್ರೆ ತೇವಾಂಶ ಕಂಟಿನ್ಯೂ ಆಗಿ ಯಾವಾಗಲೂ ನೆರಳಾಗಿರ್ಬೇಕು. ನೀವು ನೋಡಿರೋದೇ ತೊಟ್ಟಿ ಎಲ್ಲ ನಾವು ನೆರಳಾಗಿ ಇಟ್ಟಿದ್ದೀವಿ, ಅಂದರೆ ಕಂಪಲ್ಸರಿ ನೆರಳಬೇಕು ಎರೆಗೊಬ್ಬರ ಮಾಡ್ಬೇಕಾದ್ರೆ. ಯಾಕಂದರೆ ಎರೆಹುಳು ಭಾಳ ಅದು ಬೆಳಕಂದ್ರೆ ಆಗಲ್ಲ, ಅದಕ್ಕೆ ಓಕೆ ನೆರಳೇ ಬೇಕಾಗುತ್ತೆ, ತೇವಾಂಶ ಮೇಂಟೈನ್ ಮಾಡಬೇಕಾಗುತ್ತೆ. ನೀವು ಅದಕ್ಕೆ 15-20 ದಿನ ಪಾರ್ಷಲ್ ಡಿಕಂಪೋಸ್ ಆದಮೇಲೆ ಅವಾಗ ನೀವು 1 ಟನ್ ವೇಸ್ಟ್ಗೆ 1 kg ಎರೆಹುಳುಗಳನ್ನು ಬಿಟ್ಟರೆ ಏನಾಗುತ್ತೆ ಅಂದರೆ ನಿಮಗೆ ತೇವಾಂಶ ಮೇಂಟೈನ್ ಮಾಡಬೇಕು. 3 ತಿಂಗಳಲ್ಲಿ ನಿಮಗೆ ಎರೆಗೊಬ್ಬರ ಸಿಗುತ್ತೆ. 3 ತಿಂಗಳಲ್ಲಿ ಎರೆಗೊಬ್ಬರ ಸಿಗುತ್ತೆ. ನೀವು ಇದನ್ನು ಕಮರ್ಷಿಯಲ್ ಆಗಿನೂ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ನೀವು ಮಾರಾಟ ಮಾಡ್ಬೋದು. ಇಲ್ಲ ನಿಮ್ಮ ಹೊಲಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ತೊಟ್ಟಿಗಳನ್ನು ತಗೊಂಡು ಬಂದು ನೀವು ಎರೆಗೊಬ್ಬರವನ್ನು ಹಾಕ್ಬೋದು. ಸುಮಾರು 1 ಎಕರೆಗೆ ನೀವು ಪ್ರತಿ ವರ್ಷ ನಾವು 4 ರಿಂದ 5 ಟನ್ ಎರೆಗೊಬ್ಬರವನ್ನು ಶಿಫಾರಸು ಮಾಡಿದ್ದೇವೆ. ಹೆಚ್ಚು ಹಾಕಿದಷ್ಟು ನಿಮ್ಗೆ ಒಳ್ಳೆಯದೇ ಆಗುತ್ತೆ. ತದನಂತರ ನಿಮ್ಗೆ ಏನಂದರೆ ನಮ್ಮ ಕಾಲೇಜ್ ಇದೆಯಲ್ಲ APMC ಪಕ್ಕನೇ ಇದೆ, ಸಾಕಷ್ಟು ತರಕಾರಿ ವೇಸ್ಟ್ ಸಿಗುತ್ತೆ. ಪ್ರತಿ ಶುಕ್ರವಾರ ತರಕಾರಿ ವೇಸ್ಟ್ ಸಿಗುತ್ತೆ. ಆ ತರಕಾರಿ ವೇಸ್ಟನ್ನು ತಂದು ಸಹ ನಾವು ಎರೆಗೊಬ್ಬರವನ್ನು ಮಾಡ್ತಾ ಇದ್ವಿ. ಇದೇ ರೀತಿಯಾಗಿ ಇದು ಅಲ್ಲದೆ ಈ ವ್ಯಾಮ್ ಸಹ ನಾವು ಬೆಳೀತಾ ಇದ್ವಿ. ವ್ಯಾಮು ಇದೇನಂದರೆ ಇದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಿದ್ದಂಗೆ. ಇದರದ್ದು ನಾವು ಬಳಕೆ ಪ್ರಮಾಣ ಭಾಳ ಕಡಿಮೆ ಇದೆ, ಆದರೆ ಇದರಿಂದ ಸಾಕಷ್ಟು ಅನುಕೂಲಗಳಾಗ್ತವೆ. ನೀವೇನಾದರೂ ಮಳೆ ಬರ್ತಾ ಇರಲ್ಲ, ನಿಮ್ಮ ಪ್ರದೇಶದಲ್ಲಿ ಮಳೆ ಬರ್ತಾ ಇಲ್ಲ ಅಂದರೆ ನೀವು ಏನಾದರೂ ವ್ಯಾಮ್ದು ಟ್ರೀಟ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಬೇರು 10 ಪಟ್ಟು 20 ಪಟ್ಟು ಅದ್ರ ಬೇರಿನ ವಲಯ ಜಾಸ್ತಿ ಆಗುತ್ತೆ. ಯಾಕಂದರೆ ಇದು ಹೈಫೆ ಅಂತ ಬಿಡುತ್ತೆ. ಇದು ಹೈಫೆ ಅಂತ ಬಿಡೋದ್ರಿಂದ ದೂರದ ನೀರು ಸಹ ನಿಮ್ಮ ಬೆಳೆಗೆ ಸರಬರಾಜು ಮಾಡೋಂಥ ಶಕ್ತಿ ಈ ವ್ಯಾಮಿಗಿದೆ. ಅದಕ್ಕೋಸ್ಕರ ಭಾಳಷ್ಟು ಜನ ರೈತರು ಯಾವುದೇ ದೀರ್ಘಾವಧಿ ಬೆಳೆ, ಮಾವಿನ ಗಿಡ ಹಚ್ಚಲಿ, ಪೇರ್ಲ ಹಚ್ಚಲಿ, ಯಾವುದೇ ದೀರ್ಘಾವಧಿ ಬೆಳೆ ಹಚ್ಚೋಂಗಿದ್ರೆ ಕಂಪಲ್ಸರಿ ನಮ್ಮಲ್ಲಿ ಸಿಗುವಂಥ ವ್ಯಾಮನ್ನು ಬಳಕೆ ಮಾಡಿ ಆ ತೊಟ್ಟಿಯಲ್ಲಿ ಹಾಕಿ ನೀವು ಬಿತ್ತೋದ್ರಿಂದ ಏನಾಗುತ್ತೆ, ಸಸಿಗಳನ್ನು ಹಚ್ಚೋದ್ರಿಂದ ಏನಾಗುತ್ತೆ, ಬರ ಸಹಿಷ್ಣು ಗುಣ ಬರುತ್ತೆ ಅಂತ ಹೇಳ್ತಿದ್ದೀನಿ. ಅದೇ ರೀತಿ ನಾವು ಸಾಕಷ್ಟು ಅನುಕೂಲಗಳಿದ್ದಾವೆ. ಅದ್ರ ಜೊತೆಗೆ ನಮ್ದು ಇನ್ನೊಂದು ಏನಂದ್ರೆ ಪೈಪ್ ಕಂಪೋಸ್ಟ್ ಇದೆ. ನೀವು ಭಾಳಷ್ಟು ಜನ ರೈತ ಬಂದವ್ರಿಗೆ ಗೊತ್ತಿರ್ಬೋದು. ಈಗ ಭಾಳಷ್ಟು ಜನ ಕಿಚನ್ ವೇಸ್ಟಲ್ಲಿ ಎಸ್ಪೆಷಲಿ ಬೀದರ್ನಾಗ ಏನಪ್ಪ ಅಂದರೆ ಎಲ್ಲಿ ಬೇಕಲ್ಲೇ ಕಸ ಎಸ್ಬಿಡ್ತಾರೆ. ಕಸದ ಗಾಡಿ ಬಂದಿಲ್ಲ ಅಂದ್ರೆ ಕಸದ ಗಾಡಿ ಎಲ್ಲಿ ಬೇಕಲ್ಲೇ ಕಸ ಎಸ್ತಾರೆ. ಅದ್ರ ಬಳಿ ಈ ರೀತಿ ಒಂದು ಪೈಪ್ ತೊಗೊಂಡು ಅದಕ್ಕೆ ಹೋಲ್ ಹಾಕಿ ಒಂದು ಸ್ವಲ್ಪ ಮಣ್ಣು ಹಾಕಿ ಬಿಟ್ಟರೆ ಏನಾಗುತ್ತೆ, ಅದನ್ನು ಕಂಪೋಸ್ಟ್ ಆಗುತ್ತೆ. ಆ ಕಿಚನ್ ವೇಸ್ಟಿಂದ ನೀವು ಕಿಚನ್ ಗಾರ್ಡನ್ನು ಸಹ ಮಾಡ್ಬೋದು. ಅದರಿಂದ ಒಳ್ಳೆಯ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಸಿಗುತ್ತೆ. ಈ ರೀತಿಯಾಗಿ ನಮ್ಮದು ಈ ಎಲ್ಲ ರೈತ ಬಾಂಧವರಿಗೆ ಇದ್ರ ಬಗ್ಗೆ ಪರಿಚಯಿಸುವ ಉದ್ದೇಶ ಏನಪ್ಪ ಅಂದ್ರೆ, ಹೆಚ್ಚಿನ ರೈತ ಬಾಂಧವರು, ಬೀದರ್ ಜಿಲ್ಲೆಯ ರೈತ ಬಾಂಧವರು ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ಬೀದರ್ಗೆ ಭೇಟಿ ನೀಡಲಿ.
ಜೊತೆಗೆ ನೈಸರ್ಗಿಕ ಮತ್ತು ಸಾವಯವ ಕೃಷಿ ಪರಿಕರಗಳ ಉತ್ಪಾದನಾ ಘಟಕಕ್ಕೆ ಭೇಟಿ ನೀಡಿ, ಇದು ಭೇಟಿ ನೀಡೋ ಉದ್ದೇಶ ಅಂದ್ರೆ ಇಲ್ಲಿಂದ ಎರೆಗೊಬ್ಬರ ತೊಗೊಂಡೋಗ್ರಿ ಅಂತ ನಾವು ಹೇಳ್ತಾ ಇಲ್ಲ. ನೀವು ಅವಶ್ಯಕತೆ ಇದ್ರೆ ತೊಗೊಂಡೋಗ್ರಿ, ಅಟ್ಲೀಸ್ಟ್ ಭೇಟಿ ಕೊಟ್ಟರೆ ನಾವು ಹೆಂಗೆ ತಾಂತ್ರಿಕ ಮಾಹಿತಿಯನ್ನು ಕೊಡ್ತೀವಿ, ಹೇಗೆ ನಾವು ಸಾವಯವ ಪದ್ಧತಿಯಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ಹೇಗೆ ಒಕ್ಕಲ್ತನ ಮಾಡೋದನ್ನು ಸಂಪೂರ್ಣ ಮಾಹಿತಿ ನಮ್ಮ ಕಾಲೇಜಿನಲ್ಲಿ ದೊರೆಯುತ್ತೆ ಅಂತ ಹೇಳ್ತಾ, ನಾನು ರೈತ ಬಾಂಧವರಿಗೆ ದಯವಿಟ್ಟು ಈ ಕಾಲೇಜಿಗೆ, ಈ ಘಟಕಕ್ಕೆ ಭೇಟಿ ನೀಡ್ರಿ ಅಂತ ಮತ್ತೊಮ್ಮೆ ವಿನಂತಿಸುತ್ತೇನೆ. ಎಲ್ಲ ರೈತರಿಗೂ ನಮಸ್ಕಾರಗಳು. ನನ್ನ ಹೆಸರು ನಿಖಿಲ್ ರೆಡ್ಡಿ ಜಂಪ. ನಾನು ಅಂತಿಮ ವರ್ಷದ ವಿದ್ಯಾರ್ಥಿ, ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸಸ್ ಬಾಗಲಕೋಟ್, ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಬೀದರ್. ನಮ್ಮದು ಮಾಡ್ಯೂಲ್ 5 ಬಯೋ ಫರ್ಟಿಲೈಸರ್. ಇದರಲ್ಲಿ ಬಯೋ ಇನ್ಪುಟ್ಸ್ ಅಂತಂದರೆ ವರ್ಮಿ ಕಂಪೋಸ್ಟ್, ಬಯೋ ಫರ್ಟಿಲೈಸರ್, ವ್ಯಾಮ್, ಅಜೋಸ್ಪಿರ್ಲಮ್, ಮೈಕೋರೈಜಾ ಎಲ್ಲ ಬೆಳೆಸುತ್ತೇವೆ. ಇಲ್ಲಿ ಪ್ರಾಡಕ್ಟ್ ನಾವು ಬೆಳೆಸೋದಂತಂದರೆ ಕಲಿಕೆ ಜೊತೆಗೆ ಗಳಿಕೆ. ಇಲ್ಲಿ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ಗೋಸ್ಕರ ನಾವು 3 ವರ್ಷ ಏನು ಕಲ್ತಿದ್ವಿ ಅದೆಲ್ಲ ಇಲ್ಲಿ ಪ್ರಾಯೋಗಿಕವಾಗಿ ಅನುಭವವನ್ನು ಮಾಡುತ್ತೇವೆ. ಇದರಲ್ಲಿ ಈ ಮಾಡೆಲಲ್ಲಿ ಘನ ಬೀಜಾಮೃತ ಮತ್ತು ಬೀಜಾಮೃತ, ವ್ಯಾಮ್ ಅಂತ ಇರುತ್ತೆ, ಮತ್ತು ಸ್ಟೀವಿಯಾ ಪೌಡರು, ಮತ್ತು ಮೊರಿಂಗಾ ಪೌಡರು, ಇದು ವರ್ಮಿ ವಾಶ್ ಅಂತಿದೆ, ಕಂಪೋಸ್ಟ್ ಟೀ ಆ್ಯಂಡ್ ವರ್ಮಿ ಕಂಪೋಸ್ಟ್ ಟೀ, ಇದು ಕಂಪೋಸ್ಟ್ ಕಲ್ಚರ್, ಮೈಕೋರೈಜಾ ಮತ್ತು ಅಜೋಸ್ಪಿರ್ಲಮ್ ಎಲ್ಲ, ಮತ್ತು ಮಶ್ರೂಮನ್ನು ಬೆಳೆಸುತ್ತೇವೆ. ಹಾಗೆ ಇದು ಎನ್ರಿಚ್ ವರ್ಮಿ ಕಂಪೋಸ್ಟನ್ನು ರೆಡಿ ಮಾಡ್ತೀವಿ. ಇದ್ರ ಜೊತೆಗೆ ನಾವು ಸಾವಯವ ತರಕಾರಿಗಳನ್ನು ಮತ್ತು ವಿಷಮುಕ್ತ ತರಕಾರಿಗಳನ್ನು ಬೆಳೆಸುತ್ತೇವೆ. ಇದು ಬೆಳೆಸಿ ನಾವು ರೈತರಿಗೆ ಮಾರಾಟ ಮಾಡ್ತೇವೆ, ಅಂತಂದರೆ ಮಾರ್ಕೆಟಿಂಗ್ ಮಾಡ್ತೇವೆ. ಇದರಲ್ಲಿ ಬಂದಿರೋ ಲಾಭವನ್ನು 25% ಕಾಲೇಜ್ಗೆ ತುಂಬುತ್ತೇವೆ, ಇನ್ನು 75% ವಿದ್ಯಾರ್ಥಿಗಳಲ್ಲಿ ಡಿವೈಡ್ ಆಗುತ್ತೆ. ಇದು ನಮ್ಮ 6 ತಿಂಗಳು ಕೋರ್ಸ್ ಆಗಿರುತ್ತೆ. सबको मेरा प्रणाम। मैं हर्ष कुमार वर्मा बिहार राज्य से हूँ। यहाँ पे ICR कोटा से आया हूँ। अब यहाँ पे मैं कॉलेज ऑफ हॉर्टिकल्चर का एक स्टूडेंट हूँ। यहाँ पे मेरा 4th ईयर का अभी प्रोग्राम चल रहा। इसमें हम लोग क्या करते हैं, हम इनऑर्गेनिक फर्टिलाइज़र को हटा के ऑर्गेनिक पे ज़्यादा ध्यान देते हैं। तो इसमें हम लोग का क्या होता है, सबसे इम्पोर्टेंट हमारा वर्मी कंपोस्ट है। अब ये वर्मी कंपोस्ट इम्पोर्टेंट होने का सबसे इम्पोर्टेंट रीज़न ये है कि कोई भी इनऑर्गेनिक फर्टिलाइज़र ऐसा नहीं होता है जो कि 17 का 17 एसेंशियल न्यूट्रिएंट हमको दे सकता है। लेकिन यहाँ पे जो ये वर्मी कंपोस्ट है, इसमें सारे के सारे 17 एसेंशियल न्यूट्रिएंट जो भी रहते हैं, जो प्लांट को चाहिए ग्रो होने के लिए, वो रहता है। अब इसका हम बनाने का प्रोसीजर अगर बात करें तो सबसे पहले हम सूखा जो भी पत्ता वगैरह रहता है उसको लेते हैं। सबसे पहले वाला नीचे का लेयर में हम सूखा पत्ता वगैरह डालते हैं। उसके ऊपर से फिर हम गोबर, जो हमारा देसी गाय का गोबर होता है, वो डालते हैं। डालने के बाद उसके ऊपर फिर ऐसे कर करके 4-5 लेयर बनाते हैं। लास्ट में हम उसको डाल के छोड़ देते हैं। जब 15-20 दिन हो जाता है तो 15-20 दिन के बाद हम देखते हैं जो कि वो थोड़ा थोड़ा इस तरह का, इधर हम देखें तो ये थोड़ा थोड़ा सूखा सा हो जाता है। जब हम देखते हैं ये सूखा हो गया, उसके बाद हम इसमें वाटरिंग स्टार्ट करते हैं। पहले हम वाटर डालते हैं। वाटर डालने के बाद अब ये हमारा जो एक बैग है, ये लगभग 1 टन का है। इसमें हम लोग एक बैग में 1 kg वो अर्थवॉर्म्स को छोड़ते हैं। छोड़ने के बाद ये पूरा जो प्रोसेस है हम 2 दिन 3 दिन के बाद वाटरिंग करते हैं। आखिर में हम देखते हैं कि लगभग 90 डेज, बोले तो 3 महीना में हमारा प्रोसेस रेडी हो जाता है। उसके बाद अब ये जो है हमारा, ये हमारा रेडी वाला शो है। अब आप देख सकते हैं ये फुल का फुल ऑर्गेनिक है और एकदम ये क्लियर तरह का है। अब ये एक प्रोडक्ट है जो कि हम फार्मर्स को बहुत ज़्यादा रिकमेंड करते हैं। क्यों? क्योंकि पहला बात तो ये हम फार्मर्स के पास उतना ज़्यादा बजट नहीं होता, तो उसके लिए फ्रेंडली है। दूसरा बात ये जो कि हमारा सॉइल का भी ज़्यादा अच्छा ग्रोथ करता है और फिर उसको हार्म नहीं करता है। अब बच्चों वगैरह भी हैं तो वो भी खाना खाएं या फिर हम लोग खाना खाएं तो हमें हार्म नहीं होता है। इसको छोड़ के भी हमारे पास और भी बहुत सारे प्रोडक्ट हैं जो कि हम हमारे कोर्स टीचर विजय मंतेश सर और प्रियंका मैम के अंडर गाइडेंस के अंदर में करते हैं। इसको छोड़ के हम दूसरे तरीका का भी वर्मी कंपोस्ट बनाते हैं। अब ये क्या है, ये हमारा दूसरा ये वेजिटेबल वेस्ट का है। मतलब हमारे घर का जो भी वेस्ट है हम उससे बनाते हैं। क्या होता है, बहुत लोग सोचते हैं जो कि हम घर में वर्मी कंपोस्ट खुद से बनाएं, उनके पास गोबर खाद वगैरह ये सब नहीं होता। इसमें क्या है, रोज़ का जो हमारा घर का सब्जी वगैरह का जो वेस्ट है वो डाल के उसमें नॉर्मल अपने फार्म का सॉइल डाल के लेयर बाय लेयर डालते हैं।
वाटरिंग करते हैं, लास्ट में वर्मी कंपोस्ट थोड़ा गोबर ऐड करते हैं। उससे क्या होता है, ये रेडी हो जाता है। ये नॉर्मल घर के लिए यूज़ होता है। ಡಾಕ್ಟರ್ ಪ್ರಿಯಾಂಕಾ ಮೂಲ್ಗೆ ಸೂಕ್ಷ್ಮಾಣು ಜೀವಿಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು. ನಾನು ಸೂಕ್ಷ್ಮಾಣು ಜೀವಿಗಳ ಬಗ್ಗೆ, ಜೈವಿಕ ಗೊಬ್ಬರಗಳ ಬಗ್ಗೆ ಮಾಹಿತಿ ನೀಡಲು ಇಷ್ಟಪಡ್ತೇನೆ. ಜೈವಿಕ ಗೊಬ್ಬರ ಅಂದ್ರೇನು? ಸೂಕ್ಷ್ಮಾಣು ಜೀವಿಗಳಿಂದ ತಯಾರಿಸಲ್ಪಟ್ಟ ಗೊಬ್ಬರಗಳನ್ನು ಜೈವಿಕ ಗೊಬ್ಬರ ಎಂದು ಕರೆಯುತ್ತೇವೆ. ಇದರಲ್ಲಿ ನಾನಾ ರೀತಿಯ ವಿಧಗಳಿದ್ದಾವೆ. ಸಾರಜನಕ ಸ್ಥಿರೀಕರಣ ಮಾಡುವಂಥ ಜೈವಿಕ ಗೊಬ್ಬರಗಳಿರ್ಬೋದು, ರಂಜಕ ಕರಗಿಸುವ ಅಥವಾ ಒದಗಿಸುವ ಜೈವಿಕ ಗೊಬ್ಬರಗಳು. ಅದೇ ರೀತಿ ಸಾರಜನಕ ಸ್ಥಿರೀಕರಣ ಮಾಡುವಂಥ ಜೈವಿಕ ಗೊಬ್ಬರಗಳೆಂದರೆ ರೈಸೋಬಿಯಂ. ಇದನ್ನು ಎಲ್ಲ ದ್ವಿದಳ ಧಾನ್ಯಗಳಿಗೆ ಉಪಯೋಗ ಮಾಡ್ಬೋದು. ಅದೇ ರೀತಿಯಾಗಿ ಅಜೋಟೋಬ್ಯಾಕ್ಟರನ್ನು ಎಲ್ಲ ಏಕದಳ ಧಾನ್ಯಗಳಿಗೆ ಉಪಯೋಗ ಮಾಡ್ಬೋದು. ಅಜೋಸ್ಪಿರ್ಲಮ್ ಆದರೆ ಎಲ್ಲ ತರಕಾರಿ ಬಾಳೆಗಳಿಗೂ ಕೂಡ ಉಪಯೋಗ ಮಾಡ್ಬೋದು. ಅದೇ ರೀತಿ ರಂಜಕ ಒದಗಿಸುವ ಅಥವಾ ಸೂಕ್ಷ್ಮಾಣು ಜೀವಿ ಅಂದರೆ ಅದು ಮೈಕೋರೈಸಾ. ಇದೊಂದು ಉಪಯುಕ್ತವಾದಂತಹ ಜೈವಿಕ ಗೊಬ್ಬರ. ಇದನ್ನು ಬೆಳಿಬೇಕಂದ್ರೆ ಸಸ್ಯಗಳ ಬೇರಿನ ಜೊತೆಗೆ ಜೀವನವನ್ನು ನಡೆಸಿ ಬೆಳೆಯುವಂಥದ್ದು ಮೈಕೋರೈಸಾ. ಅದು ನಾರ್ಮಲ್ ಆಗಿ ವ್ಯಾಮ್ ಅಂತ ಕರಿತೀವಿ. ಇದನ್ನು ಏನು ಮಾಡುತ್ತೆ ಉಪಯೋಗ ಅಂತಂದರೆ, ಇದನ್ನು ಬೆಳೆಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಬೇರುಗಳ ಮುಖಾಂತರ ಒದಗಿಸ್ತದೆ. ಇದನ್ನು ಬೆಳೆಯುವ ವಿಧಾನವೆಂದರೆ 3 ಪ್ರಮಾಣದಷ್ಟು ಮಣ್ಣು ತೊಗೋಬೇಕು, 1ರಷ್ಟು ಸ್ಯಾಂಡ್ ತೊಗೋಬೇಕು. ಅಂದರೆ 3:1 ಪ್ರಪೋರ್ಷನಲ್ಲಿ ಸ್ಯಾಂಡ್ ಮತ್ತು ಸಾಯಿಲ್ನ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಸ್ಟರ್ಲೈಸೇಷನ್ ಮಾಡಬೇಕು. ಸ್ಟರ್ಲೈಸೇಷನ್ ಆದಮೇಲೆ ಈ ಥರ ಬ್ಯಾಗ್ಸ್ ಎಲ್ಲ ಬೆಳಿಬೋದು ನಾವು ಮೈಕೋರೈಸನ್ನು. ಬೆಳೆದ ಮೇಲೆ ಇದರಲ್ಲಿ ನಾವು ಏಕದಳ ಧಾನ್ಯಗಳನ್ನು ಉಪಯೋಗ ಮಾಡ್ಬೋದು. ಅದರಲ್ಲಿ ನಾವು ಮೆಕ್ಕೆಜೋಳವನ್ನು ಉಪಯೋಗ ಮಾಡಿದ್ದೇವೆ. ಇದನ್ನು ಈಗ 1 ಮಂತ್ ಆಯಿತು ಇದು ಕ್ರಾಪ್ ಬೆಳೆದು. ಇದು 60 to 65 ಡೇಸ್ ಆದಮೇಲೆ ನಾವು ಏನು ಮಾಡ್ತೀವಿ ಅಂದರೆ, ಇದು ಅಪ್ರೂಟ್ ಮಾಡ್ತೀವಿ ಪ್ಲ್ಯಾಂಟು. ಅದು ರೂಟ್ ಬಿಟ್ಸ್ ಏನಿರುತ್ತಲ್ಲ ಬೇರೆಗಳದ್ದು, ಅದನ್ನು ಕಟ್ ಮಾಡಿಬಿಟ್ಟು ಇದು ಏನು ಮೈಕೋರೈಸಾ ಶಿಲೀಂಧ್ರ ಕವಲುಗಳೆಲ್ಲ ಒಡ್ಕೊಂಡಿರುತ್ತೆ, ಇದರ ಜೊತೆಗೆ ನಾವೇನು ಮಾಡಬೇಕು, ಪ್ಯಾಕ್ ಮಾಡಿ 1 kg 2 kg ಪ್ಯಾಕೆಟ್ ಬಿಟ್ಟು ರೈತರಿಗೆ ಮಾರಾಟ ಮಾಡ್ಬೋದು. ಇದನ್ನು ನರ್ಸರಿಗಳಲ್ಲಿ ಉಪಯೋಗ ಮಾಡ್ಬೋದು. ಇದರಿಂದ ಎಲ್ಲ ಜನ ಬೇಕಾಗಿರುತ್ತೆ. ಅದೇ ರೀತಿಯಾಗಿ ನಾವು ಬೆಳೆಗಳಿಗೂ ಕೂಡ ಉಪಯೋಗ ಮಾಡ್ಬೋದು. ಇದರಿಂದ ಇಳುವರಿ ಕೂಡ ಹೆಚ್ಚಾಗ್ತದೆ ಇದರಷ್ಟು ಮೈಕೋರೈಸಾ ಉಪಯೋಗ. ಅದೇ ರೀತಿಯಾಗಿ ಸೂಕ್ಷ್ಮಾಣು ಜೀವಿಗಳು ಅಂದರೆ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸುವ ವಿಧಾನಗಳೆಂದರೆ, ಮೊದಲನೇದಾಗಿ ಬೀಜೋಪಚಾರ ಮಾಡ್ಬೋದು. 200 ಗ್ರಾಮಷ್ಟು ಜೈವಿಕ ಗೊಬ್ಬರವನ್ನು ತೊಗೋಬೇಕು. ಅಂದರೆ 1 ಎಕರೆಗೆ ಬೇಕಾದಂತಹ ಬೀಜಗಳು ತೊಗೋಬೇಕು. ಬೆಲ್ಲದ ಪಾಕ ರೆಡಿ ಮಾಡ್ಕೋಬೇಕು. ಬೆಲ್ಲದ ಪಾಕ ತಣ್ಣಗಾದ್ಮೇಲೆ ಏನು ಮಾಡಬೇಕು, 200 ಗ್ರಾಮ್ ಜೈವಿಕ ಗೊಬ್ಬರವನ್ನು ಮಿಶ್ರಣ ಮಾಡಬೇಕು. ಬೀಜ ಜೊತೆಗೆ ಯೂನಿಫಾರ್ಮ್ ಆಗಿ ಲೇಪನವನ್ನು ಮಾಡಬೇಕು. ಆಮೇಲೆ ನಾವೇನು ಬಿತ್ತನೆ ಮಾಡ್ಕೋಬೇಕು. 30 ನಿಮಿಷಗಳ ಕಾಲ ನೆರಳಿನಲ್ಲಿ ಒಣಗಿಸ್ಬಿಟ್ಟು ಬಿತ್ತನೆ ಮಾಡಬೇಕು. ಅದೇ ರೀತಿಯಾಗಿ ಮಣ್ಣಿಗೆ ಹಾಕುವ ವಿಧಾನ ಅಂತಂದರೆ 200 kg ವರ್ಮಿ ಕಂಪೋಸ್ಟ್, ಇಲ್ಲ ಅಂತಂದರೆ 1 ಟನ್ ಕಂಪೋಸ್ಟ್ ಜೊತೆಗೆ ನಾವು 2 kg ಜೈವಿಕ ಗೊಬ್ಬರವನ್ನು ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿ 7 ದಿನಗಳ ಕಾಲ ಬಿಡಬೇಕು. ಅದರ ತೇವಾಂಶ ಕೂಡ ಒಂದು 30 to 50% ಮೇಂಟೈನ್ ಮಾಡಬೇಕು. ಅದಾದಮೇಲೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಏನಾಗುತ್ತದೆ ಅಂದರೆ ಹೆಚ್ಚಾಗ್ತದೆ. ಅದು ಹೆಚ್ಚಾದಮೇಲೆ ಏನು ಮಾಡಬೇಕು, ಸಸ್ಯಗಳದ್ದು ಬೇರುಗಳಲ್ಲೆಲ್ಲ ಹಾಕೊಂಡು ಹೋಗ್ಬೇಕು. ಅದಾದಮೇಲೆ ಇನ್ನೊಂದು ವಿಧದ ಉಪಯೋಗ ಹೇಗೆ ಮಾಡಬೇಕಂತಂದರೆ, ಸಸ್ಯ ಬೇರುಗಳನ್ನು ಅದ್ದುವ ವಿಧಾನ. ಇದರಲ್ಲಿ 20 ಲೀಟರ್ ಏನು ಮಾಡಬೇಕು, ನೀರಿಗೆ 2 kg ಆಫ್ ಜೈವಿಕ ಗೊಬ್ಬರವನ್ನು ಮಿಶ್ರಣ ಮಾಡಿಬಿಟ್ಟು ಆ ಸಸ್ಯ ಬೇರುಗಳನ್ನು 30 ನಿಮಿಷಗಳ ಕಾಲ ನೆನೆಸಿಡಬೇಕು. ಅದಾದಮೇಲೆ ನಾವು ನಾಟಿ ಮಾಡಬೇಕು. ಹನಿ ನೀರಾವರಿ ಪದ್ಧತಿ ಅಂತಂದರೆ, ಇದು 200 ಲೀಟರ್ ನೀರಿಗೆ 2 ಲೀಟರ್ ಅಷ್ಟು ಜೈವಿಕ ಗೊಬ್ಬರವನ್ನು ಮಿಶ್ರಣ ಮಾಡಿ ಹನಿ ನೀರಾವರಿ ಪದ್ಧತಿ ಮೂಲಕ ಕೂಡ ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡ್ಬೋದು. ನಮ್ಮ ಮಾರ್ಕೆಟ್ನಲ್ಲಿ ಈಗ ಕೆಲವು ದಿನಗಳಿಂದ ರಾಸಾಯನಿಕಗಳನ್ನು ಯೂಸ್ ಮಾಡಿ ಎಲ್ಲ ತರಕಾರಿಗಳನ್ನು ಬೆಳೀತಿದ್ದಾರೆ. ಅದರಿಂದ ನಮ್ಮ ಆರೋಗ್ಯ ಹಾಳಾಗ್ತಿದೆ. ಅದರಿಂದ ಮುಂತಾದ ರೋಗಗಳಾದ ಕ್ಯಾನ್ಸರ್ ಮತ್ತು ಮುಂತಾದ ರೋಗಗಳು ಬರುತ್ತಿವೆ. ಆದ ಕಾರಣದಿಂದ ನೈಸರ್ಗಿಕವಾಗಿ ನಾವು ತರಕಾರಿ ಬೆಳೆಯೋದ್ರಿಂದ ನಾವು ರೋಗವನ್ನು ತಡೆಗಟ್ಟಬಹುದು ಮತ್ತು ನಮ್ಮ ನೈಸರ್ಗಿಕವನ್ನು ಕಾಪಾಡಬಹುದು. ಓಕೆ. ನಮ್ಮ ಬೀದರ್ನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ನಾವು ನೈಸರ್ಗಿಕವಾಗಿ ತರಕಾರಿಯನ್ನು ಬೆಳೆದಿದ್ದೇವೆ. ಇದನ್ನು ನಾವು ಸಹಜವಾಗಿ ಸೇವಿಸಬಹುದು. ಇದರಿಂದ ರೋಗ ನಿರೋಧಕ ಶಕ್ತಿಯನ್ನು ಸಿಗ್ತೀವಿ ಮತ್ತು ನಾವು ಕೆಮಿಕಲ್ ಫ್ರೀ ಇಂದ ಇದನ್ನು ಬೆಳೆದಿದ್ದೇವೆ. ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಕೊತ್ತಂಬರಿ, ಮೆಂತ್ಯ ಹಾಗೂ ಪಾಲಕನ್ನು ಬೆಳೆದಿದ್ದೇವೆ. ಇದನ್ನು ದಿನನಿತ್ಯ ಎಲ್ಲ ರೈತರಿಗೆ ನೇರವಾಗಿ ವಿದ್ಯಾರ್ಥಿಗಳಿಂದ ಮಾರಾಟ ಮಾಡುತ್ತೇವೆ. ಅದೇ ರೀತಿ ತರಕಾರಿಗಳಲ್ಲಿ ಚೌಳೆಕಾಯಿ ಮತ್ತು ಬೆಂಡೆಕಾಯಿ ಮತ್ತು
ಮತ್ತು ಬದನೆಕಾಯಿಯನ್ನು ಕೆಮಿಕಲ್ ಫ್ರೀ ಅಂದರೆ ಕೆಮಿಕಲ್ ಬಳಸದೆ ನೈಸರ್ಗಿಕವಾಗಿ ನಾವು ಇಲ್ಲಿ ತಯಾರಿಸಿದಂಥ ಎರೆಹುಳ ಗೊಬ್ಬರ ಅದನ್ನು ಹಾಕಿ ನಾವು ಬೆಳೆಸುತ್ತೇವೆ. ಅದೇ ರೀತಿ ರಾಸಾಯನಿಕ ಕೀಟನಾಶಕಗಳನ್ನು ಬಳಸದೆ ನಾವು ಜೈವಿಕವಾಗಿರುವಂಥ ಅಂದರೆ ಬಯೋಇನ್ಪುಟ್ಸ್ ಅಂದರೆ ಬೇವಿನ ಎಲೆಯಿಂದ ತಯಾರಿಸುವಂಥ ಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡಿ ನಾವು ಕೀಟಗಳನ್ನು ಕಂಟ್ರೋಲ್ ಮಾಡುತ್ತೇವೆ.